ನನ್ನ ಜೊತೆ ಇದೀಗ ಈ ಸಿನಿಮಾದ ಪ್ರೊಡ್ಯೂಸರ್ ಅನ್ನದಾತರು ಜಾಯಿನ್ ಆಗಿದ್ದಾರೆ ಕೇಶವ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನಗು ಚೆನ್ನಾಗಿದೆ ಸರ್, ಗೆಲುವಿನ ಖುಷಿಯಲ್ಲಿದ್ದೀರಾ? ಹೌದಮ್ಮ, ಹೌದು. ತುಂಬಾ ಎಫರ್ಟ್ ಹಾಕಿದಿರಿ. ಮೊದಲ ಸಿನಿಮಾ ಅಂದ್ರೆ ಯಾಕೆ ಸರ್ ಆಸೆ? ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ವಿ. ನಾವು ಒಂದು ಸಿನಿಮಾ ತೆಗಿಯೋಣ ಅಂತ ಮುಂದಕ್ಕೆ ಬಂದಿದ್ದೀವಿ. ಓಕೆ, ಯಾವತ್ತೋ ಹೀರೋ ಆಗ್ಬೇಕು ಅಂತ ಅನ್ಸಿಲ್ಲ? ಇಲ್ಲಮ್ಮ, ನಾವು ನೋಡಿದ್ರೆ ಯಾರು ಹೀರೋ ಅಂತ ಈಗಲ್ಲ ಸರ್, ಮೊದ್ಲಿಂದನೂ ಆಸೆ ಇತ್ತಲ್ಲ ಅವಾಗೆಲ್ಲ? ಇಲ್ಲ, ಮಾತ್ರ ಏನಿಲ್ಲ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಸರ್, ಹೀರೋನು ಆಗ್ಬೋದು ಅಲ್ವಾ? ಸರ್, ಮಾದೇವ ಸಿನಿಮಾನ ನೀವು ಕೂಡ ಕೂತು ಥಿಯೇಟರ್ ಅಲ್ಲಿ ನೋಡಿರ್ತೀರಾ? ನೋಡಿದ್ದೀನಿ ಸರ್, ಹೇಗಿತ್ತು ಅನುಭವ, ನೀವೇ ಹೇಳಿ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಮತ್ತೆ ಹೀರೋ ಸಾರು. ಶ್ರುತಿ ಅಮ್ಮ ಅವರಂತೂ ಎಕ್ಸಲೆಂಟ್, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ 3 ವರ್ಷದಿಂದ ತುಂಬ ಕಷ್ಟ ಬಿಟ್ಟು ಪಿಕ್ಚರ್ ಮಾಡಿದ್ದೀವಿ. ಜನ ಬರ್ತಾ ಇದ್ದಾರೆ, ಇನ್ನೂ ಬರಲಿ, ಇನ್ನೂ ಬಂದು ನಮ್ಮನ್ನು ಹಾರೈಸಿದ್ರೆ ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಒಂದಷ್ಟು ಜನ ನಮ್ಮಿಂದ ಇದು ಇಂಡಸ್ಟ್ರಿಯಲ್ ಕೆಲಸ ಸಿಗುತ್ತೆ. ನಾವು ಇನ್ನೊಂದು ಪ್ರೊಡಕ್ಷನ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಊಟನೂ ಸಿಗುತ್ತೆ, ಚೆನ್ನಾಗಿರ್ತಾರೆ. ಸೂಪರ್. ಹೀರೋ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಿಮ್ ಡೈರೆಕ್ಟರ್ ಬಗ್ಗೆ ಮಾತಾಡಿ ಸರ್, ಹೀರೋ ಬಗ್ಗೆ ಮಾತಾಡಿ, ಹೀರೋಯಿನ್ ಬಗ್ಗೆ ಮಾತಾಡಿ. ಅವ್ರನ್ನ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಆದಂತ ಫೀಲ್ ಯಾವುದು? ನೀವು ಅನ್ನದಾತ್ರ ಅನ್ನೋದನ್ನ ಮರ್ತು ಬಿಟ್ಟಿರ್ತೀರಾ, ಪ್ರೊಡ್ಯೂಸರ್ ಅನ್ನೋದನ್ನ ಆಡಿಯನ್ಸ್ ಆಗಿ ನೋಡಿರ್ತೀರಾ? ಇಲ್ಲಮ್ಮ, ಹೀರೋ ಸಾರು ಅವರು ಆ್ಯಕ್ಟಿಂಗು ತುಂಬ ಇದು. ಈ ಅಮ್ಮ ಮುದ್ದಾಗ ಅವ್ರೆ ಎಲ್ಲ ನೋಡ್ತಾರೆ. ಆಮೇಲೆ ಶ್ರುತಿ ಅಮ್ಮ ಅವರು ಅಷ್ಟೇ ಭಾರಿ ಚೆನ್ನಾಗಿ ಮಾಡ್ಯಾರೆ. ಆಮೇಲೆ ಮಾಲಾಶ್ರೀ ಮೇಡಮು ಅಷ್ಟೇ. ಆಮೇಲೆ ನಮ್ಮ ಶ್ರೀನಗರ ಕಿಟ್ಟಪ್ಪ ಅವರೆಲ್ಲ, ಕಾಕ್ರೋಚ್ ಸುದಿ ಅವರವ್ರೆ, ಅಚ್ಯುತಣ್ಣ ಅವರೇ ಎಲ್ಲ. ಹಣಕಾಸು ಕೊಡುವಾಗ ಸಂದರ್ಭ ಶೂಟಿಂಗ್ ಟೈಮಲ್ಲಿ ಟೆನ್ಷನ್ ಆಗ್ತಿತ್ತು ಸರ್? ದುಡ್ಡು ಕೊಡುವಾಗೆಲ್ಲ ಕೊಡೋಕೆ ಟೆನ್ಷನ್ ಆಗ್ತಾ ಇತ್ತಮ್ಮ, ಬರ್ತಾಯ್ತಾ ಇಲ್ಲ. ಆದರೆ ಇದರಲ್ಲೇನು ಬರಂಗಿದೆ, ಬರುತ್ತೆ ಸರ್. ಜನ ಒಪ್ಪಿದ್ದಾರೆ, ಬರ್ಬೇಕಷ್ಟೇ. ಆಡಿಯನ್ಸ್ ಹೇಳಿ ಸರ್, ಬನ್ನಿ ಥಿಯೇಟರ್ ಅಲ್ಲೇ ನೋಡ್ಬೇಕು ಇದನ್ನಂತ. ದಯವಿಟ್ಟು ಆಡಿಯನ್ಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ನಮ್ಮಂಥವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ, ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ಅವಕಾಶ ಮಾಡಿಕೊಡಿ ದಯವಿಟ್ಟು. ನನ್ನ ಜೊತೆ ಇದೀಗ ಈ ಸಿನಿಮಾದ ಪ್ರೊಡ್ಯೂಸರ್ ಅನ್ನದಾತರು ಜಾಯಿನ್ ಆಗಿದ್ದಾರೆ ಕೇಶವ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನಗು ಚೆನ್ನಾಗಿದೆ ಸರ್, ಗೆಲುವಿನ ಖುಷಿಯಲ್ಲಿದ್ದೀರಾ? ಹೌದಮ್ಮ, ಹೌದು. ತುಂಬಾ ಎಫರ್ಟ್ ಹಾಕಿದಿರಿ. ಮೊದಲ ಸಿನಿಮಾ ಅಂದ್ರೆ ಯಾಕೆ ಸರ್ ಆಸೆ? ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ವಿ. ನಾವು ಒಂದು ಸಿನಿಮಾ ತೆಗಿಯೋಣ ಅಂತ ಮುಂದಕ್ಕೆ ಬಂದಿದ್ದೀವಿ. ಯಾವತ್ತೋ ಹೀರೋ ಆಗ್ಬೇಕು ಅಂತ ಅನ್ಸಿಲ್ಲ? ಇಲ್ಲಮ್ಮ, ನಾವು ನೋಡಿದ್ರೆ ಯಾರು ಹೀರೋ ಅಂತ ಈಗಲ್ಲ ಸರ್, ಮೊದ್ಲಿಂದನೂ ಆಸೆ ಇತ್ತಲ್ಲ ಅವಾಗೆಲ್ಲ? ಇಲ್ಲ, ಮಾತ್ರ ಏನಿಲ್ಲ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಸರ್, ಹೀರೋನು ಆಗ್ಬೋದು ಅಲ್ವಾ? ಸರ್, ಮಾದೇವ ಸಿನಿಮಾನ ನೀವು ಕೂಡ ಕೂತು ಥಿಯೇಟರ್ ಅಲ್ಲಿ ನೋಡಿರ್ತೀರಾ? ನೋಡಿದ್ದೀನಿ ಸರ್, ಹೇಗಿತ್ತು ಅನುಭವ, ನೀವೇ ಹೇಳಿ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಮತ್ತೆ ಹೀರೋ ಸಾರು. ಶ್ರುತಿ ಅಮ್ಮ ಅವರಂತೂ ಎಕ್ಸಲೆಂಟ್, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ 3 ವರ್ಷದಿಂದ ತುಂಬ ಕಷ್ಟ ಬಿಟ್ಟು ಪಿಕ್ಚರ್ ಮಾಡಿದ್ದೀವಿ. ಜನ ಬರ್ತಾ ಇದ್ದಾರೆ, ಇನ್ನೂ ಬರಲಿ, ಇನ್ನೂ ಬಂದು ನಮ್ಮನ್ನು ಹಾರೈಸಿದ್ರೆ ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಒಂದಷ್ಟು ಜನ ನಮ್ಮಿಂದ ಇದು ಇಂಡಸ್ಟ್ರಿಯಲ್ ಕೆಲಸ ಸಿಗುತ್ತೆ. ನಾವು ಇನ್ನೊಂದು ಪ್ರೊಡಕ್ಷನ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಊಟನೂ ಸಿಗುತ್ತೆ, ಚೆನ್ನಾಗಿರ್ತಾರೆ. ಸೂಪರ್. ಹೀರೋ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಿಮ್ ಡೈರೆಕ್ಟರ್ ಬಗ್ಗೆ ಮಾತಾಡಿ ಸರ್, ಹೀರೋ ಬಗ್ಗೆ ಮಾತಾಡಿ, ಹೀರೋಯಿನ್ ಬಗ್ಗೆ ಮಾತಾಡಿ. ಅವ್ರನ್ನ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಆದಂತ ಫೀಲ್ ಯಾವುದು? ನೀವು ಅನ್ನದಾತ್ರ ಅನ್ನೋದನ್ನ ಮರ್ತು ಬಿಟ್ಟಿರ್ತೀರಾ, ಪ್ರೊಡ್ಯೂಸರ್ ಅನ್ನೋದನ್ನ ಆಡಿಯನ್ಸ್ ಆಗಿ ನೋಡಿರ್ತೀರಾ? ಇಲ್ಲಮ್ಮ, ಹೀರೋ ಸಾರು ಅವರು ಆ್ಯಕ್ಟಿಂಗು ತುಂಬ ಇದು. ಈ ಅಮ್ಮ ಮುದ್ದಾಗ ಅವ್ರೆ ಎಲ್ಲ ನೋಡ್ತಾರೆ. ಆಮೇಲೆ ಶ್ರುತಿ ಅಮ್ಮ ಅವರು ಅಷ್ಟೇ ಭಾರಿ ಚೆನ್ನಾಗಿ ಮಾಡ್ಯಾರೆ. ಆಮೇಲೆ ಮಾಲಾಶ್ರೀ ಮೇಡಮು ಅಷ್ಟೇ. ಆಮೇಲೆ ನಮ್ಮ ಶ್ರೀನಗರ ಕಿಟ್ಟಪ್ಪ ಅವರೆಲ್ಲ, ಕಾಕ್ರೋಚ್ ಸುದಿ ಅವರವ್ರೆ, ಅಚ್ಯುತಣ್ಣ ಅವರೇ ಎಲ್ಲ. ಹಣಕಾಸು ಕೊಡುವಾಗ ಸಂದರ್ಭ ಶೂಟಿಂಗ್ ಟೈಮಲ್ಲಿ ಟೆನ್ಷನ್ ಆಗ್ತಿತ್ತು ಸರ್? ದುಡ್ಡು ಕೊಡುವಾಗೆಲ್ಲ ಕೊಡೋಕೆ ಟೆನ್ಷನ್ ಆಗ್ತಾ ಇತ್ತಮ್ಮ, ಬರ್ತಾಯ್ತಾ ಇಲ್ಲ. ಆದರೆ ಇದರಲ್ಲೇನು ಬರಂಗಿದೆ, ಬರುತ್ತೆ ಸರ್. ಜನ ಒಪ್ಪಿದ್ದಾರೆ, ಬರ್ಬೇಕಷ್ಟೇ. ಆಡಿಯನ್ಸ್ ಹೇಳಿ ಸರ್, ಬನ್ನಿ ಥಿಯೇಟರ್ ಅಲ್ಲೇ ನೋಡ್ಬೇಕು ಇದನ್ನಂತ. ದಯವಿಟ್ಟು ಆಡಿಯನ್ಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ನಮ್ಮಂಥವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ, ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ಅವಕಾಶ ಮಾಡಿಕೊಡಿ ದಯವಿಟ್ಟು.